ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಆರೋಪ ಹೊಸದೇನಲ್ಲ. ಆದರೆ ದರ್ಶನ್ ಕೇಸ್ನಲ್ಲಿ ರಾಜಾತಿಥ್ಯ ಸದ್ದು ಮಾಡಿದ ಮೇಲೆ, ಸುಪ್ರೀಂ ಕೋರ್ಟ್ ಪಾಠ ಮಾಡಿದ ಮೇಲೆ ಜೈಲಿನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅದು ಕೇವಲ ದರ್ಶನ್ಗಷ್ಟೇ ಸೀಮಿತಾನ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಬ್ಬಂದಿಯ ಕಳ್ಳಾಟ ಮುಂದುವರೆದಿದೆ. ಜೈಲಿನಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಜೈಲ್ ಸಿಬ್ಬಂದಿನೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದು ಸ್ಮಾರ್ಟ್ ಫೋನ್, ಒಂದು ಬ್ಯಾಕ್ ಕವರ್, 2 ಇಯರ್ಫೋನ್ ಖಾಸಗಿ ಸ್ಥಳದಲ್ಲಿ ಇಟ್ಕೊಂಡಿದ್ರು. ಅಮರ್ ಪ್ರಾಂಜೆ ಅನ್ನುವಂತಹ ಸಿಬ್ಬಂದಿ ಜೈಲಿನ ಒಳಗೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂದಾದಾಗ ಅಮರ್ ಪ್ರಾಂಜೆ ಲಾಕ್ ಆಗ್ಬಿಟ್ಟಿದ್ದಾರೆ. ಜೈಲು ಪಾಲಾದಂತಹ ಜೈಲು ಸಿಬ್ಬಂದಿ ಅಮರ್ ಪ್ರಾಂಜೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಠ ಮಾಡಿದ ಮೇಲೆ ಬಿ ದಯಾನಂದ್ ಅವರು ಕಾರಾಗೃಹ ಇಲಾಖೆಯ ಎಡಿಜಿಪಿ ಆದ್ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಲಾಗಿದೆ ಅನ್ನೋದು ಜನರ ಮನಸ್ಸಿನಲ್ಲಿದ್ದಿತ್ತು. ಆದ್ರೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಇವರು ನಟ್ಟು ಬೋಲ್ಟು ಟೈಟ್ ಮಾಡಿರೋದು ದರ್ಶನ್ ಪ್ರಕರಣದಲ್ಲಿ ಮಾತ್ರನಾ? ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದ್ದಂತಹ ರಾಜಾತಿಥ್ಯ ಇನ್ನೂ ಹಾಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿಸ್ತಾ ಇದೆ. ಇವತ್ತು ಮತ್ತೊಂದು ಫ್ರೆಶ್ ಎಕ್ಸಾಂಪಲ್ ಪ್ರಜ್ವಲ್. ವಿದ್ಯಾಶ್ರೀ, ಹೌದು, ಇಲ್ಲಿ ಜೈಲು ಸಿಬ್ಬಂದಿಯ ಕಳ್ಳಾಟವನ್ನ ಆಡ್ತಾ ಇರುವಂತಹ ಪ್ರಕರಣ ಏನಿದೆ ಅದು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಜೈಲಿನ ಒಳಗಡೆ ಮೊಬೈಲ್ ಅನ್ನ ಜೈಲು ಸಿಬ್ಬಂದಿಯೇ ತೆಗೆದುಕೊಂಡು ಹೋಗುವಂತಿಲ್ಲ. ಅಂತದ್ರಲ್ಲಿ ಇವರು ತಮ್ಮ ಒಂದು ಒಳ ಉಡುಪಿನಲ್ಲಿ ಮೊಬೈಲ್ ಹಾಗೆ ಇಯರ್ಫೋನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದೇ ಅದು ತಪಾಸಣೆ ವೇಳೆಯಲ್ಲಿ ಗೊತ್ತಾಗುತ್ತೆ. ತಕ್ಷಣವೇ ಜೈಲಿನ ಸಿಬ್ಬಂದಿಗಳೇ ಅವ್ರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಅವರನ್ನ ನೀಡಿರುವಂಥದ್ದು. ಅನಂತರದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ ಅವರನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಮರ್ ಪ್ರಾಂಜೆ ಅನ್ನುವಂಥವ್ರು ಏನಿದ್ದಾರೆ ಅವರು ಬಂಧಿತ ಆರೋಪಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಿಗೆ ಈ ಒಂದು ಮೊಬೈಲನ್ನು ಇವರು ತೆಗೆದುಕೊಂಡು ಹೋಗ್ತಾ ಇದ್ರು, ಯಾರಿಗೆ ಕೊಡೋದಕ್ಕೋಸ್ಕರವಾಗಿ ಇವರು ಈ ಮೊಬೈಲನ್ನು ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಜೈಲಿನ ಒಳಗೆ ಯಾರಿಗೆ ಇವರು ಮೊಬೈಲನ್ನು ತಂದು ಕೊಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರು ತಮ್ಮ ಮೊಬೈಲ್ ಅಲ್ಲದೆ ಬೇರೆ ಮೊಬೈಲನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಯಾರಿಗೆ ಹೋಗ್ತಾ ಇತ್ತು ಅಥವಾ ಯಾರಿಗೆ ಇವರು ಕೊಡ್ಲಿಕ್ಕೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಜೈಲಿನ ಒಳಗೆ ಯಾವುದೇ ಒಂದು ಮೊಬೈಲ್ ಆಗಿರ್ಬೋದು, ಸಿಮ್ ಆಗಿರ್ಬೋದು, ಯಾವುದನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಜೈಲು ಸಿಬ್ಬಂದಿಯೇ ಜೈಲಿನ ಒಳಗಡೆ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಜೈಲು ಸಿಬ್ಬಂದಿಗಳು ಈ ಹಿಂದೆ ತಮ್ಮ ಮೊಬೈಲ್ ಅನ್ನೇ ಕೈದಿಗಳಿಗೆ ಕೊಟ್ಟಿದ್ದಂತಹ ಉದಾಹರಣೆಗಳಿತ್ತು. ಹಾಗಾಗಿ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿಷೇಧವನ್ನ ಕೂಡ ಮಾಡಲಾಗಿತ್ತು. ಹಾಗೆ ಜಾಮರ್ ಅನ್ನ ಕೂಡ ಅಳವಡಿಸಿದ್ರು. ಆದ್ರೆ ಜೈಲಿನ ಒಳಗಡೆಗೆ ನೆಟ್ವರ್ಕ್ ಸಿಗುತ್ತೆ, ಜೈಲಿನ ಹೊರಗಡೆ ಇರುವಂತವರಿಗೆ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂತ ಒಂದು ಆರೋಪ ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಅಲ್ಲಿನ ಸ್ಥಳೀಯ ನಿವಾಸಿಗಳು ಇದರ ಬಗ್ಗೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಜೈಲಿನ ಒಳಗಡೆ ಇರುವಂತವರು ಈಸಿಯಾಗಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾರೆ, ಅವರಿಗೆ ನೆಟ್ವರ್ಕ್ ಸಿಗುತ್ತೆ, ಅವರು ಫೋಟೋವನ್ನ ಕೂಡ ಕಳಿಸ್ಕೊಟ್ಟಿದ್ದಂತಹ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಈಗ ಈ ರೀತಿಯಲ್ಲಿ ಅಂದ್ರೆ ಹೊರಗಡೆಯವರಿಗೆ ಮಾತ್ರ ಸಿಗ್ತಾ ಇಲ್ಲ, ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಥಳೀಯರು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಆ ಎಲ್ಲಾ ಒಂದು ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಇವತ್ತು ಮತ್ತೆ ಈ ರೀತಿಯ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಜೈಲು ಸಿಬ್ಬಂದಿಯೇ ಈ ರೀತಿಯಲ್ಲಿ ಕಳ್ಳಾಟವನ್ನ ಮಾಡಿರುವಂತಹ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ.